ಸೇಮ್ 1 ಸ್ಟೆಪ್ ತೊಗೊಂಡ್ರಲ್ಲ ಆಗಲೇ ನೀವು 1 ಫುಟ್ ತೊಗೊಂಡ್ವಲ್ಲ, ಸೇಮ್ 1 ಫುಟ್ಟು ಮಿಡ್ಲ್ ಆಫ್ ದಿ ಲೈನ್ ಬರ್ತೀರಾ. ಫಾರ್ ಎಕ್ಸಾಂಪಲ್ ನಾನು ಅಲ್ಲಿ ಫಿಕ್ಸ್ ಮಾಡ್ತೇನೆ ಅಂದರೆ ಈ ಕಡೆ ಬರಬೇಕು ಸ್ಟಾರ್ಟಿಂಗ್ ಲೈನ್ಗೆ. ಈ ಥರ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಹೋಗು ಮುಂದೆ, ವಾಚ್ ಪ್ರಾಪರ್ಲಿ. ಓಕೆ, ನಿಮ್ಮ ಕಂಫರ್ಟೇಬಲ್ ಲೈನ್ ಸೆಂಟ್ರಿಗೆ ಬಂದುಬಿಟ್ಟು ಚಾನಲ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಓಕೆನಾ? ಸೇಮ್ ಟೇಕ್ 1 foot ಡಿಸ್ಟೆನ್ಸ್ ಫ್ರಮ್ ದ ಸ್ಟಾರ್ಟಿಂಗ್ ಲೈನ್, ದೆನ್ ಫಿಕ್ಸ್ ದ ಚಾನಲ್. ಕರೆಕ್ಟಾಗಿ 1 foot ಕರೆಕ್ಟಾಗಿ ಫಿಕ್ಸ್ ಮಾಡಿ. ಓಕೆನಾ? ಫಿಕ್ಸ್ ಮಾಡಿದಾದ್ಮೇಲೆ 5 ಮೀಟ್ರ್ ಮುಂದೆ ಹೋಗ್ಬಿಟ್ಟು ಕರೆಕ್ಟಾಗಿ ಸೆಂಟ್ರಿಗೆ ಇದೆಯಲ್ಲ ನೋಡ್ಬೇಕು. ನೀವು ಕುತ್ಕೊಂಡು ನೋಡ್ಬೇಕು, ಹಿಂಗೆ ಸೆಂಟ್ರಿಗೆ ಇದೆಯಾ ಇಲ್ಲ ಅಂತ ನೋಡಿದಾದ್ಮೇಲೆ ಯಾರೋ ಒಬ್ಬರು ಕರೆಕ್ಷನ್ಗೆ ಇಟ್ಕೊಂಡು ಸ್ವಲ್ಪ ಸೈಡಾಗಿ ಲೆಫ್ಟು ರೈಟ್ ಇದ್ರೆ ರೈಟು ಕರೆಕ್ಷನ್ ಮಾಡ್ಕೊಂಡು ಈ ಕರೆಕ್ಟಾಗಿ ಸೆಂಟ್ರಿಗೆ ಇದೆ ಈಗ. ಓಕೆನಾ? ಸೆಂಟ್ರಿಗೆ ಇದೆ ಅಂದ ತಕ್ಷಣ ಬಂದು ನೇಲಾದರೂ ಹೊಡಿಬೋದು, ಇಲ್ಲ ಈ ಥರ ಕೆಳಕ್ಕೆ ಪಂಚ್ ಮಾಡ್ಬೋದು, ಹಿಟ್ ಮಾಡ್ಬೋದು, ತೊಂದರೆ ಇಲ್ಲ. ಹೊಡಿದ ಸಾಕು 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 ಸಾಕು. ಹಾಂ, ಈಗ ಫಸ್ಟು ಫ್ರಂಟ್ ಲೆಗ್ ಯಾವ ಥರ ಅಂತ, ಪವರ್ ಲೆಗ್. ಫಸ್ಟ್ ಪವರ್ ಲೆಗ್. ಫಾರ್ ಎಕ್ಸಾಂಪಲ್ಲು ನನ್ನ ಪವರ್ ಲೆಗ್ ಬಂದುಬಿಟ್ಟು ಲೆಫ್ಟ್ ಇದೆ, ನನ್ನ ಪವರ್ ಲೆಗ್ ಲೆಫ್ಟೇ ಬರಬೇಕು ಫಸ್ಟು ಮುಂದೆ. ಅದಕ್ಕೆ ಸ್ಟಾರ್ಟಿಂಗಿಂದ 2 ಸ್ಟೆಪ್ಸ್ ತೊಗೊತೀನಿ. 2 ಸ್ಟೆಪ್ಸ್ ತೊಗೊಂಡು ಬ್ಲಾಕ್ಸ್ನ ಫಿಕ್ಸ್ ಮಾಡ್ತೀನಿ. 2 ಸ್ಟೆಪ್ಸ್ ಆಯಿತಾ? ಹಂಗೆ ನೋಡ್ಕೊಳ್ಳಿ ಕರೆಕ್ಟಾಗಿ. ನೆಕ್ಸ್ಟು ರೇರ್ ಲೆಗ್ಗು, ಟ್ರೈಲ್ ಲೆಗ್ಗು 3 ಸ್ಟೆಪ್ಸು. 1 2 3. ಇದು ಬಂದು ಎಲ್ಲರಿಗೂ ಕಾನ್ಸ್ಟೆಂಟ್ ಇರಲ್ಲ, ಪ್ರತಿಯೊಬ್ಬರಿಗೂ ಚೇಂಜ್ ಇರುತ್ತೆ. ಆಗ್ತದಲ್ವ? ಬೆಳಗ್ಗೆ ನಿಮಗೆ ಮೀಡಿಯಮ್ಗೆ ಬಂಚಿಗೆ ಎಷ್ಟು ಸೆಂಟಿಮೀಟ್ರು, ಇಂಚಸ್ಸಲ್ಲೂ ಕಳಿಸಿದ್ದೀನಿ, ಸೆಂಟಿಮೀಟರ್ಸಲ್ಲೂ ಕಳಿಸಿದ್ದೀನಿ. ಬಂಚಿಗೆ, ಮೀಡಿಯಮ್ಗೆ ಮತ್ತು ಎಲಾಂಗೇಟೆಡ್ಗೆ. ಅರ್ಥ ಆಯ್ತಲ್ವಾ? ಇದು ಬಂದು ನನ್ನ ಮೆಷರ್ಮೆಂಟ್ ತೊಗೊಂಡಿದ್ದೀನಿ, ಈಗ ಕೂತ್ಕೊತೀನಿ. ಅರ್ಥ ಆಯ್ತಲ್ವಾ? ಈಗ ಔಟ್ ಟು ಫಿಕ್ಸ್ ದ ಸ್ಟಾರ್ಟಿಂಗ್ ಬ್ಲಾಕ್ಸ್ ಮುಗೀತು. ಈಗ ಚಾನಲ್ ಫಿಕ್ಸೇಷನ್ನು, ಫ್ರಂಟ್ ಪೆಡಲ್ಲು, ರೇರ್ ಪೆಡಲ್ ಮುಗೀತು. ಈಗ ಕೂತ್ಕೊಳ್ಳೋದು ಅಷ್ಟೇ. ಆನ್ಯೂಮ ಪೊಸಿಷನ್, ಯಾರು ಆನ್ಯೂಮ ಪೊಸಿಷನ್ ಹೇಳಿ ಹೇಳಿ. ಆನ್ಯೂಮ ಪೊಸಿಷನ್ ಕುತ್ಕೊಂಡಿದ್ದಾದ್ಮೇಲೆ ಫಿನಿಶಿಂಗ್ ಲೈನ್ ನೋಡಿಬಿಟ್ಟು ಕರೆಕ್ಟಾಗಿ ಸ್ವಲ್ಪ ಕ್ಲಾಪ್ ಮಾಡಿಕೊಂಡು ನೀಟಾಗಿ ಹಿಂಗೆ ಕುತ್ಕೊಬೇಕಾಗುತ್ತೆ. ನೋಡ್ರಾ ಎಷ್ಟು ಪರ್ಫೆಕ್ಟ್ ಇದೆ ಅಂತ? ಶೇಕ್ ಆಗುತ್ತೆ. ಮಾಡಬೇಕು, ಇಲ್ಲಂದ್ರೆ ನೇಲ್ ಹೊಡಿ. ನೋಡಿ ಇಲ್ಲಿ ಹೋಲ್ಸ್ ಇದೆಯಲ್ಲ, ಇದು ನೈಲ್ಸ್ ಹೊಡೆಯೋದಕ್ಕಿರೋದು. ಸಿಂಥೆಟಿಕ್ ನೋಡಿ, ಸಿಂಥೆಟಿಕ್ ಟ್ರ್ಯಾಕ್ ಆದರೆ ಈಸಿ ಇರುತ್ತೆ. ಇನ್ನೊಂದು ಕೂಡ ಸ್ಟಾರ್ಟಿಂಗ್ ಹಿಂದೆ ನೇಲ್ಸ್ ಇದೆಯಲ್ಲ, ಈ ನೇಲ್ಸ್ ಬಂದು ಸಿಂಥೆಟಿಕ್ ಕರೆಕ್ಟಾಗಿ ಪ್ರಾಪರಾಗಿ ಜರ್ಕೊಡಿಲ್ಲ, ಒಳಗೆ ಹೋಗುತ್ತೆ. ಈ ಹೋಲಲ್ಲಿ ನೇಲ್ ಹೊಡಿಬೇಕು. ನೇಲ್ ಹೊಡೆದ್ರೆ ಜರ್ಕಾಗಲ್ಲ. ನಾವು ಬ್ಲಾಕ್ ಪುಷ್ ಕೊಡ್ತೀವಲ್ಲ, ಹಾಗೆ ಜರ್ಕಾಗಲ್ಲ. ಈಗ ಇದು ಸ್ಟಾರ್ಟಿಂಗ್ ಬ್ಲಾಕ್ ಫಿಕ್ಸೇಷನ್ ಡೌಟ್ ಇದೆಯಾ? ಹೌ ಟು ಫಿಕ್ಸ್ ದ ಸ್ಟಾರ್ಟಿಂಗ್ ಬ್ಲಾಕ್ಸ್ ಗೊತ್ತಾಯ್ತಲ್ವಾ? ಎಲ್ಲರೂ ಮಾಡ್ತೀರಲ್ವಾ? ಈಗ ಇಬ್ಬಿಬ್ರಾಗೆ ಬಂದು ಸ್ಟಾರ್ಟಿಂಗ್ ಬ್ಲಾಕ್ ಫಿಕ್ಸ್ ಮಾಡಬೇಕು, ಆನೆ ಮಾರ್ಕ್ ಪೊಸಿಷನ್ ಕೂತ್ಕೊಬೇಕು, ರನ್ ಮಾಡಬೇಕು ಇಬ್ಬಿಬ್ರಾಗೆ. ಅಂಡರ್ಸ್ಟುಡ್? ಹಾಂ. ಫ್ರಂಟ್ ಲೆಗ್ಗು 2 ಸ್ಟೆಪ್ಪು, ರೈಲ್ ಲೆಗ್ಗು 3 ಸ್ಟೆಪ್. ನಿಮ್ಮ ಫುಟ್ ತೆಕ್ಕಂಗೆ ಹೋಗ್ತೀವಿ. ಓಕೆ, ಇಬ್ಬಿಬ್ರಾಗೆ ಬನ್ನಿ.